ಫರಂಗಿಪೇಟೆ ಬೀದಿಯಲ್ಲಿ ಅನಾಥನಾಗಿ ಬಿದ್ದುಕೊಂಡಿದ್ದ ಮಾನಸಿಕ ಅಸ್ವಸ್ಥ ವ್ಯಕ್ತಿ ಸಕಾಲದಲ್ಲಿ ಸಿಕ್ಕ ಚಿಕಿತ್ಸೆಯಿಂದ ಸಂಪೂರ್ಣ ಗುಣಮುಖನಾಗಿದ್ದಾನೆ. ಮಾತ್ರವಲ್ಲದೆ ಕಳೆದ 12 ವರ್ಷಗಳಿಂದ ಕುಟುಂಬ ಬಂಧುಗಳಿಂದ ದೂರವಾಗಿ ಉಳಿದಿದ್ದ ಈತ ಇದೀಗ ತನ್ನ ಕುಟುಂಬ ಬಂಧುಗಳನ್ನು ಮರಳಿ ಪಡೆದಿದ್ದಾನೆ. ಫರಂಗಿಪೇಟೆಯ ಸೇವಾಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪೂಂಜಾ ಅವರ ಸಕಾಲಿಕ ಸೇವೆ ಮಾನಸಿಕ ಅಸ್ವಸ್ಥ ವ್ಯಕ್ತಿಯ ಜೀವನದಲ್ಲಿ ಮಹತ್ತರವಾದ ಬದಲಾವಣೆ ತಂದಿದೆ. ಈ ಸಂದರ್ಭ ಕೃಷ್ಣಕುಮಾರ್ ಪೂಂಜಾ ಅವರು ಪೊಲೀಸ್ ಇಲಾಖೆಯ ಸಹಕಾರ ಪಡೆದು ಬೆಂಗಳೂರಿನಲ್ಲಿರುವ ಅವರ ಕುಟುಂಬ ಬಂಧುಗಳನ್ನು ಸಂಪರ್ಕಿಸಿ ಅವರಿಗೆ ಮಾಹಿತಿ ನೀಡಿದ್ದಾರೆ. ಸಹೋದರನ ಹುಡುಕಾಟ ನಡೆಸಿ ಇನ್ನೂ ಸಿಗುವುದಿಲ್ಲ ಎಂದು ಕೈಚೆಲ್ಲಿದ್ದ ಉಮಾಮಹೇಶ್ವರ ಅವರ ಕುಟುಂಬ ಬಂಧುಗಳಾದ ವಸಂತ, ಚಂದ್ರಶೇಖರ್ ಹಾಗೂ ರಾಮಲಿಂಗೇಗೌಡ ಅವರು ಗುರುವಾರ ಸಂಜೆ ದೇರಳಕಟ್ಟೆ ಆಸ್ಪತ್ರೆಗೆ ಭೇಟಿ ನೀಡಿ 12 ವರ್ಷಗಳಿಂದ ಸಂಪರ್ಕದಲ್ಲಿರದ ತಮ್ಮ ಕುಟುಂಬ ಬಂಧುವನ್ನು ನೋಡಿ ಸಂಭ್ರಮಿಸಿದ್ದಾರೆ. ಸೇವಾಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪೂಂಜಾ ಹಾಗೂ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಶ್ರೀನಿವಾಸ್ ಭಟ್ ಅವರು ಸಿಬ್ಬಂದಿಗಳ ಮಾನವೀಯ ಸೇವೆಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕೃಷ್ಣಕುಮಾರ್ ಪೂಂಜಾ ಅವರ ಜೊತೆ ಸೇವಾಂಜಲಿ ಎಫ್ ಗಣೇಶ್, ಸುಕೇಶ್ ಶೆಟ್ಟಿ ತೇವು, ಪ್ರಶಾಂತ್ ತುಂಬೆ, ಹರಿಣಿ ಸಹಕರಿಸಿದ್ದಾರೆ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.